ಮಹೇಂದ್ರಗಿರಿ ಎನ್ನುವ ಗ್ರಾಮದಲ್ಲಿರುವ ಭಾಸ್ಕರಿಗೆ 2 ಗಂಡು ಮಕ್ಕಳು, ಪಾಪಯ್ಯ ಮತ್ತು ಸೋಮಯ್ಯ. ಪಾಪಯ್ಯ ತುಂಬಾನೇ ಜಿಪುಣ. ಪಾಪಯ್ಯ ಯಾವ ರೀತಿ ಅಂತ ಅವರ ತಂದೆಗೇನೇ ಗೊತ್ತಿತ್ತು. ಆ ವಿಷಯ ತಿಳಿದ ಅವರ ತಂದೆ ಸಾಯುವ ಮುಂಚೆ ಅವರ ಆಸ್ತಿಯನ್ನು 2 ಭಾಗವಾಗಿ ವಿಂಗಡಿಸಿ 2 ಮಕ್ಕಳಿಗೂ ಕೊಟ್ಟಿದ್ರು. ಆ ಹಣದಲ್ಲಿ ಚಿಕ್ಕ ಮಗ ಒಂದು ಅಂಗಡಿಯನ್ನು ಹಾಕಿ ವ್ಯಾಪಾರ ಮಾಡ್ತಿದ್ದ. ಆದರೆ ದೊಡ್ಡವನಾದ ಪಾಪಯ್ಯ ವ್ಯಾಪಾರ ಮಾಡಿದ್ರೆ ಹಣ ಖರ್ಚಾಗುತ್ತೆ ಅಂತ ಮದುವೆ ಬ್ರೋಕರ್ ಆಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದ. ಮದುವೆ ಬ್ರೋಕರ್ ಆಗಿರುವ ಕಾರಣ ಅದರಲ್ಲಿ ಅವರಿಗೆ ಸ್ವಲ್ಪ ಹಣ ಬರ್ತಿತ್ತು. ಒಂದು ದಿನ ಅವರ ಮುಂದೆ ಮನೆಯಲ್ಲಿರುವ ರಾಮಯ್ಯ ಪಾಪಯ್ಯನನ್ನು ನೋಡಿ, ಪಾಪಯ್ಯ, ನನ್ನ ಮಗಳ ವಿದ್ಯಾಭ್ಯಾಸ ಮುಗಿದಿದೆ. ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಕಳಿಸೋದಿಲ್ಲ. ಅದಕ್ಕೇನೆ ಅವಳಿಗೆ ಮದ್ವೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಒಳ್ಳೆ ಸಂಬಂಧ ಏನಾದ್ರೂ ಇದ್ರೆ ಹೇಳು. ಸರಿ ಅಯ್ಯ, ನಾನ್ ನಿಮ್ಗೆ ಒಂದು 2 ದಿನದಲ್ಲೇ ಸಂಬಂಧನ ನೋಡಿಕೊಡ್ತೀನಿ. ಸರಿ, ಇವತ್ ನಿಮ್ ಮನೇಲಿ ಏನ್ ಸಾರು? ನನ್ ಹೆಂಡತಿಗೆ ಹುಷಾರಿಲ್ಲ, ಅದ್ರಿಂದ ಮನೇಲಿ ಅಡಿಗೆ ಏನೂ ಮಾಡ್ಲಿಲ್ಲ. ಹೌದಾ? ಜಾನಕಿಯಮ್ಮನಿಗೆ ಹುಷಾರಿಲ್ವಾ? ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರಾ? ನಾನು ಮೊದಲೇ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಔಷಧಿ ಎಲ್ಲ ತೆಗೆದುಕೊಟ್ಟಿದ್ದೀನಿ. ರಾತ್ರಿ ನೀವು ನನಗೆ ಸ್ವಲ್ಪ ಸಾರ್ ಮಾತ್ರ ಕೊಟ್ಬಿಡಿ. ಹಾಗೆ ಹೇಳಿ ರಾಮಯ್ಯ ಅಲ್ಲಿಂದ ಹೊರಟೋದ್ರು. ಆ ನಂತರ ಪಾಪಯ್ಯ ಮನೆಗೆ ಬಂದು ತನ್ನ ಹೆಂಡತಿ ಜೊತೆ, ಇವತ್ತು ಸಾರ್ ಮಾಡ್ಬೇಡ, ಸಾರ್ನ ಪಕ್ಕದ ಮನೆಯಿಂದ ಕೇಳಿದೀನಿ, ನೀನು ಅನ್ನ ಮಾತ್ರ ಮಾಡ್ಕೋ. ಯಾಕೆ ರೀ, ಇವತ್ತವ್ರ ಮನೇಲಿ ಏನಾದ್ರೂ ವಿಶೇಷನಾ? ಅವರ ಮಗಳಿಗೆ ಒಂದು ಒಳ್ಳೆ ಸಂಬಂಧನ ನೋಡ್ಲಿಕ್ಕೆ ಹೇಳಿದ್ರು. ಹೀಗೆ ಅವ್ರ ಜೊತೆ ನಿಂತು ಮಾತಾಡ್ತಾ ಇರುವಾಗ ಅವ್ರ ಮನೆಯಿಂದ ಮೀನ್ ಸಾರು ವಾಸನೆ ಬರ್ತಾ ಇತ್ತು. ಅದಕ್ಕೇನೆ ನನ್ನ ಹೆಂಡತಿಗೆ ಹುಷಾರಿಲ್ಲ, ಇವತ್ತು ಸಾರು ಕೊಡಿ ಅಂತ ಕೇಳ್ದೆ. ಅಯ್ಯೋ ಹಾಳಾದವ್ರೆ, ನಿಮ್ಗೆ ಮೀನ್ ಸಾರು ಬೇಕು ಅಂತ ನನಗೆ ಹುಷಾರಿಲ್ಲ ಅಂತ ಹೇಳಿದ್ರಾ? ಬೇರೆ ಯಾರಾದ್ರೂ ಏನಾದ್ರೂ ಕೊಡ್ತೀನಿ ಅಂತ ಹೇಳಿದ್ರೆ ಈಗೇನೆ ಏನೇನೋ ಹೇಳ್ತೀರಾ? ಅಯ್ಯಯ್ಯೋ, ಬೇರೆ ಏನೂ ಇಲ್ಲ ಕಣೆ, ನಾನ್ ಸಾರ್ ಮಾತ್ರ ಕೇಳಿದ್ದು, ನೀನೇನೇನೋ ಹೇಳಕ್ ಹೋಗ್ಬೇಡ. ನೀನು ಆಮೇಲೆ ಹೋಗಿ ರಾಮಯ್ಯನ ಹೆಂಡತಿ ಜೊತೆ ಕೇಳ್ಕೊ, ನಾನು ಹೊರಗಡೆ ಹೋಗಿ ಬರ್ತೀನಿ. ಹಾಗೆ ಹೇಳಿ ಹೊರಗಡೆ ಹೊರಟ. ಆಗ ಅವನ ಮನೆ ಎದುರಿಗೆ ಒಬ್ಬ ಭಿಕ್ಷುಕ ಬರ್ತಿದ್ದ. ಅಯ್ಯ, ತುಂಬಾ ಹಸಿವಾಗ್ತಾ ಇದೆ, ತಿನ್ಲಿಕ್ಕೇನಾದ್ರೂ ಇದ್ರೆ ಕೊಡಿ ಅಯ್ಯ. ಸರಿ ಸರಿ ಕೊಡ್ತೀನಿ, ನಾನು ಹೇಳಕ್ ಕೆಲಸ ಮಾಡ್ತೀಯಾ? ನಾನೇ ಒಬ್ಬ ಭಿಕ್ಷುಕ, ನಾನ್ ನಿಮ್ಗೆ ಯಾವ ಸಹಾಯ ಮಾಡಕ್ಕಾಗುತ್ತೆ? ನನ್ನ ಮನೆ ಎದುರುಗಡೆ ತುಂಬಾನೇ ಕಸಗಳಿದೆ, ಅದನ್ನ ಸ್ವಲ್ಪ ಶುದ್ಧ ಮಾಡು. ಹಾಗೆ ಹೇಳಿ ಇವನು ಕೆಲಸ ಮಾಡುವಾಗನೇ ನಾನು ಹೊರಟೋಗ್ಬಿಡ್ಬೇಕು. ಕೆಲಸ ಮಾಡಿದ್ಮೇಲೆ ಆಮೇಲೆ ಊಟ ಕೇಳ್ತಾನೆ. ಹೀಗೆ ಆಲೋಚನೆ ಮಾಡಿ ಅಲ್ಲಿಂದ ಹೊರಟೋದ. ಸರಿ ಅಯ್ಯ, ಕ್ಲೀನ್ ಮಾಡ್ಬಿಡ್ತೀನಿ. ತನ್ನ ಗಂಡ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು 1 ರೂಪಾಯಿ ಕೂಡ ಹಣ ಕೊಡೋದಿಲ್ಲ ಅಂತ ಪಾಪಯ್ಯನ ಹೆಂಡತಿ ಬಂದು, ಇಲ್ಲಿ ನೋಡಿ ಅಯ್ಯ, ನೀವು ಆಮೇಲೆ ಕೆಲಸ ಮಾಡಿ, ಮೊದಲು ಈ ಊಟ ಮಾಡಿ, ಕೆಲಸ ಮಾಡಿ ಆದ್ಮೇಲೆ ಈ ದುಡ್ಡನ್ನ ಕೂಡ ತಗೊಂಡೊರಟೋಗಿ. ಹೀಗೆ ಭಿಕ್ಷುಕ ಕೆಲಸ ಮಾಡಿದ ನಂತರ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೋದ. ಪೇರಯ್ಯ ಬಂದು ಆ ಊರೊಳಗೆ ಇರುವ ಒಂದು ದೊಡ್ಡ ಮರದ ಕೆಳಗೆ ಕೂತ. ಆಗ ಆ ಸಮಯ ನೋಡಿ ಧನುಂಜಯ ಅಲ್ಲಿಗೆ ಬಂದ. ಏನ್ ಪಾಪಯ್ಯ, ಹೇಗಿದ್ದೀರಾ? ಏನು ಇವಾಗ ಅಂಗಡಿ ಕಡೆ ಬರದೇ ಇಲ್ಲ, ಕೆಲ್ಸದಲ್ಲೇ ಮುಳುಗಿ ಹೋಗಿದ್ದೀರಾ? ನೀವು ಚಿನ್ನದ ವ್ಯಾಪಾರ ಮಾಡ್ತಾ ಇದ್ದೀರಾ, ಯಾವಾಗ್ಲೂ ನಿಮ್ಮ ಅಂಗಡಿಗೆ ಬರ್ಲಿಕ್ಕಾಗುತ್ತಾ? ಈ ಊರಲ್ಲಿ ನಿಮ್ದು ಮಾತ್ರ ಅಂಗಡಿ ಇದೆ, ಎಲ್ಲರೂ ನಿಮ್ಮ ಅಂಗಡಿಗೇನೆ ಬರ್ತಾ ಇದ್ದಾರೆ. ನಾವು ಅಷ್ಟೊಂದು ಹಣ ಕಟ್ಟಿ ಚಿನ್ನವನ್ನು ತೆಗೆದುಕೊಂಡ್ರೆ ನೀವು ಸಣ್ಣದಾಗಿ ಚಿನ್ನ ಕೊಡ್ತೀರಾ. ನಿಮ್ಮಂತ ಬುದ್ಧಿವಂತರಿದ್ದಾರಾ? ನೀವು ಕೊಡುವಂತ ಹಣಕ್ಕೆ ತಾನೇ ಚಿನ್ನನ ಕೊಡಕ್ಕಾಗೋದು. ಇವಾಗ ಚಿನ್ನಕ್ಕೆ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಸರಿ ಸರಿ, ಅದೆಲ್ಲ ಇರ್ಲಿ, ನನ್ ಮಗನಿಗೆ ಒಂದು ಒಳ್ಳೆ ಸಂಬಂಧವನ್ನು ನೋಡಿ. ಅಂಗಡಿ ಮನೆ ಎಲ್ಲ ಜವಾಬ್ದಾರಿನ ನೋಡಿ ನೋಡಿ ತುಂಬಾನೇ ಸುಸ್ತಾಗಿ ಹೋಗಿದೆ. ಸ್ವಲ್ಪ ದಿನ ನನ್ನ ಹೆಂಡತಿನ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ ಅನ್ಕೊಂಡಿದ್ದೀನಿ. ಈ ರೀತಿ ವಿಚಾರವನ್ನು ಇಲ್ಲಿ ಮಾತಾಡೋದಾ? ಬನ್ನಿ, ನಿಮ್ ಮನೆಗೆ ಹೋಗಿ ಕೂತ್ಕೊಂಡು ಆರಾಮವಾಗಿ ಮಾತಾಡೋಣ. ನಿಮ್ಮ ಜೊತೆ ಸಂಬಂಧನ ಇಟ್ಕೊಳ್ಳಕ್ಕೆ ತುಂಬಾ ಜನರು ಬರ್ತಾರೆ. ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಧನುಂಜಯ ಅವರ ಮನೆಗೆ ಹೋಗಿ ಒಳಗೆ ಕೂತ್ರು. ಧನುಂಜಯನ ಹೆಂಡತಿ ಪಾಪಯ್ಯನಿಗೆ ತಿನ್ನಲು ಸ್ವೀಟ್ ಅನ್ನು ತಂದು ಕೊಟ್ರು. ಹೇಳಿ ಪಾಪಯ್ಯ, ನಿಮಗೆ ಗೊತ್ತಿರೋರು ಯಾರಾದ್ರೂ ಇದ್ದಾರಾ? ಒಳ್ಳೆ ಗುಣಗಳು ಇರುವ ಒಂದು ಒಳ್ಳೆ ಹುಡುಗಿನ ನೋಡು. ನನ್ ಮಗನಿಗೆ ಮೊದ್ಲೇ ತುಂಬಾ ಕೋಪ ಜಾಸ್ತಿ. ಸರಿ ಅಯ್ಯ, ನನಗೆ ನಿಮ್ ಬಗ್ಗೆ ಗೊತ್ತಿಲ್ವಾ? ನಾನು ಯಾವ ಸಂಬಂಧವನ್ನು ನೋಡಿದ್ರೂ ನಿಮ್ನ ಮನ್ಸಲ್ಲಿ ಇಟ್ಕೊಂಡೇ ಆಲೋಚನೆ ಮಾಡ್ತೀನಿ. ನಮ್ಮ ಮನೆಯ ಪಕ್ಕದ ಮನೆಯಲ್ಲಿರುವ ರಾಮಯ್ಯನಿಗೆ ಒಬ್ಳು ಮಗಳಿದ್ದಾಳೆ. ಅವಳು ತುಂಬಾ ಒಳ್ಳೆ ಹುಡುಗಿ, ಎಲ್ಲ ಕೆಲಸವನ್ನು ಮಾಡ್ತಾಳೆ. ಹೌದಾ? 2 ದಿನದಲ್ಲಿ ನೋಡಕ್ ಬರ್ತೀವಿ ಅಂತ ಹೇಳಿ ಕಳ್ಸಿ. ಹೀಗೆ ಮಾತನಾಡಿ ಅಲ್ಲಿಂದ ಹೊರಡುವಾಗ ಪಾಪಯ್ಯ ಆ ಸ್ವೀಟ್ಗಳನ್ನು ಒಂದು ಬ್ಯಾಗಲ್ಲಿ ಹಾಕಿಕೊಂಡು ಹೊರಟ. ಪಾಪಯ್ಯನ ಈ ಗುಣಗಳನ್ನು ನೋಡಿ ಎಲ್ಲರೂ ಅವನನ್ನು ತುಂಬಾ ಕೇವಲವಾಗಿ ಮಾತಾಡ್ತಿದ್ರು. ಅದು ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಅವನ ಪಾಡಿಗೆ ಅವನಿದ್ದ.
ಹೀಗೆ ಸ್ವಲ್ಪ ದಿನದಲ್ಲೇ ಧನುಂಜಯ ರಾಮಯ್ಯನವರ ಮನೆಯವರ ಜೊತೆ ಮಾತನಾಡಿ ಅವರ ಮಗಳನ್ನು ತನ್ನ ಮನೆಯ ಸೊಸೆಯಾಗಿ ಕರ್ಕೊಂಡೋದ್ರು. ಪಾಪಯ್ಯ ರಾಮಯ್ಯನಿಗೆ ಒಳ್ಳೆ ಸಂಬಂಧವನ್ನು ಹುಡುಕಿಕೊಟ್ಟೆ ಎನ್ನುವ ಕಾರಣಕ್ಕೋಸ್ಕರ ರಾಮಯ್ಯನ ಮನೆಗೆ ಹೋಗಿ ಪದೇ ಪದೇ ತಿನ್ನುವ ಪದಾರ್ಥಗಳನ್ನು ತಗೊಂಬರ್ತಿದ್ದ. ಅದು ರಾಮಯ್ಯನಿಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ. ಒಂದು ದಿನ ರಾಮಯ್ಯ ಪಾಪಯ್ಯನ ನೋಡಲು ಬಂದ. ಪಾಪಯ್ಯ, ನನಗೆ ಸ್ವಲ್ಪ ಹಣ ಬೇಕಾಗಿದೆ, 2 ದಿನದಲ್ಲಿ ಕೊಟ್ಬಿಡ್ತೀನಿ, ಇದ್ರೆ ಕೊಡ್ಬೋದಾ? ಅಯ್ಯೋ ಅಯ್ಯ, ನಾನೇ ಕೆಲಸ ಇಲ್ಲದೆ ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ನೀವು ನನಗೆ ಹಣವನ್ನು ಸುಮ್ಮನೆ ಕೊಡೋದ್ ಬೇಡ. ನನ್ನ ಜೊತೆ ಒಂದು ಕಾಲ್ಗೆಜ್ಜೆ ಇದೆ, ಆ ಕಾಲ್ಗೆಜ್ಜೆನ ಇಟ್ಕೊಂಡು ಹಣ ಕೊಡಿ, ನಾನು 2-3 ದಿನದಲ್ಲೇ ಹಣ ಕೊಟ್ಟು ತಗೊಂಡೋಗ್ತೀನಿ. ಹಾಗೆ ಹೇಳಿ ಕಾಲಿನ ಗೆಜ್ಜೆಯನ್ನು ತೋರಿಸಿದ್ರು. ಆ ಗೆಜ್ಜೆಯನ್ನು ನೋಡಿದ ಪಾಪಯ್ಯ, ಪರವಾಗಿಲ್ಲ, ಗೆಜ್ಜೆ ಚೆನ್ನಾಗಿದೆ, ಇದನ್ನ ನಾನೇ ಇಟ್ಕೋತೀನಿ. ನೀವು 2 ದಿನದಲ್ಲಿ ನನ್ನ ಜೊತೆ ಹಣ ಕೊಟ್ಟು ತಗೊಳ್ಳೋದಿದ್ರೆ ಇದನ್ನ ನಾನು ವ್ಯಾಪಾರಿಗೆ ತಗೊಂಡೋಗಿ ಮಾರ್ಬಿಡ್ತೀನಿ. ಆಮೇಲೆ ಅದ್ರ ಮೇಲೆ ಏನು ಹಣ ಸಿಗುತ್ತೋ ಅದನ್ನ ನಿಮಗೆ ಕೊಡ್ತೀನಿ. ಸರಿ ಸರಿ, ನಾನು ಕೊಡದಿದ್ರೆ ಹಾಗೆ ಮಾಡಿ, ಎಷ್ಟಿದ್ರೂ ನಿಮಗೆ ಕೊಡ್ಬೇಕಲ್ವಾ? ಹಾಗೆ ಹೇಳಿದಾಗ ಪಾಪಯ್ಯ ಮನೆಯೊಳಗೆ ಹೋಗಿ ಗೆಜ್ಜೆಯನ್ನು ತೆಗೆದುಕೊಂಡು ಹಣವನ್ನು ಕೊಟ್ಟ. ಇಲ್ಲಿ ನೋಡಿ ರಾಮಯ್ಯ, ನಾನು ಹೇಳಿದು ನೆನಪಿದೆ ತಾನೇ? ನೆನಪಿದೆ ಪಾಪಯ್ಯ, ಹೇಗೆ ಮರಿತೀನಿ ನಾನು? ಹೀಗೆ ರಾಮಯ್ಯ ಹಣವನ್ನು ತೆಗೆದುಕೊಂಡು ಮನೆಗೆ ಹೋದ್ರು. ಪಾಪಯ್ಯ ಆ ಕಾಲ್ಗೆಜ್ಜೆಯನ್ನು ತೆಗೆದುಕೊಂಡು ಬಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಬೀಗ ಹಾಕ್ದ. ಹೀಗೆ 3 ದಿನ ಕಳೆಯಿತು. ಪಾಪಯ್ಯ ರಾಮಯ್ಯ ಹಣವನ್ನು ತಂದು ಕೊಡಲಿಲ್ಲ ಅಂತ ರಾಮಯ್ಯನನ್ನು ಹುಡುಕಿಕೊಂಡು ಹೋದ. ಏನು ರಾಮಯ್ಯನವರೇ, ಗೆಜ್ಜೆನ ತಗೊಂಡು ಹಣವನ್ನು ಕೊಡೋದಿಲ್ವಾ? ಗೆಜ್ಜೆನಾ? ಯಾವ ಗೆಜ್ಜೆ, ಯಾವ ಹಣ? ಯಾರ ಜೊತೆ ಮಾತಾಡ್ತಿದ್ದೀರಾ? 3 ದಿನಕ್ಕೆ ಹಿಂದೆ ತಾನೇ ನನ್ನ ಜೊತೆ ಕಾಲ್ಗೆಜ್ಜೆಯನ್ನು ತಂದುಕೊಟ್ಟು ಹಣವನ್ನು ತಗೊಂಡೋದ್ರಿ. ಇವಾಗ ಯಾವ ಹಣ, ಯಾವ ಗೆಜ್ಜೆ ಅಂತ ಕೇಳ್ತಿದ್ದೀರಾ? ಅದೇನು ಕದ್ದು ತಂದಿದ್ದ? ನಾನ್ ನಿಮ್ ಜೊತೆ ಯಾವ ಗೆಜ್ಜೆಯನ್ನು ಕೂಡ ಕೊಡ್ಲಿಲ್ಲ. ನೀವೇನೋ ಮರ್ತಿರ್ಬೇಕು, ಅಥವಾ ಯಾರ ಜೊತೆನೋ ತಗೊಂಡು ನಾನ್ ಕೊಟ್ಟಿರುವ ಹಾಗೆ ಆಲೋಚನೆ ಮಾಡಿದ್ದೀರಾ. ಮೊದ್ಲು ಮನೆಗೆ ಹೋಗಿ ಯೋಚನೆ ಮಾಡಿ ನೋಡಿ. ಓ, ಅದು ನಿಮ್ದಲ್ವಾ? ಹಾಗಾದ್ರೆ ಇವಾಗ್ಲೇ ತಗೊಂಡೋಗಿ ಅದನ್ನ ಮಾರ್ತೀನಿ. ನೀವು ಮಾರಿ ಬೇರೆ ಇನ್ನೇನಾದ್ರೂ ಮಾಡಿ, ನನಗೇನು ಕಷ್ಟ? ಹಾಗೆ ಹೇಳಿ ಹೊರಟೋದ್ರು. ಆ ನಂತರ ಪಾಪಯ್ಯ ಆ ಕಾಲ್ಗೆಜ್ಜೆಯನ್ನು ತೆಗೆದುಕೊಂಡು ಬಂದು ತನ್ನ ಹೆಂಡತಿ ಕೈಯಲ್ಲಿ ಕೊಟ್ರು. ಹೆಂಡತಿ ಆ ಕಾಲ್ಗೆಜ್ಜೆಯನ್ನು ನೋಡಿ, ಈ ಗೆಜ್ಜೆನ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕು. ಏನ್ರಿ ಇದು? ಯಾಕೆ ಗೆಜ್ಜೆನ ಹೊರಗೆ ತೆಗೆದ್ರಿ? ಮಾರೋಣ ಅಂತಾನೆ ತಗೊಂಡೋದೆ. ಗೆಜ್ಜೆನ ಮಾರದ? ಗೆಜ್ಜೆನ ಮಾರಿ ತಿನ್ನುವಷ್ಟು ನಮ್ಮ ಪರಿಸ್ಥಿತಿ ಏನಾಯ್ತು ರೀ? ಯಾಕೆ ಗೆಜ್ಜೆನ ತಗೊಂಡೋಗಿ ಮಾರ್ಲಿಕ್ಕೆ ನೋಡಿದ್ರಿ? ಏನು, ರಾಮಯ್ಯನ ಕಾಲ್ಗೆಜ್ಜೆಯನ್ನು ನೋಡಿ ನಮ್ಮ ಕಾಲ್ಗೆಜ್ಜೆ ಅಂತ ಹೇಳ್ತಾ ಇದ್ದೀಯಾ? 3 ದಿನಗಳ ಹಿಂದೆ ರಾಮಯ್ಯ ತಾನೇ ಈ ಕಾಲ್ಗೆಜ್ಜೆನ ತಂದು ಇಟ್ಟೋಗಿದ್ದು. ಏನ್ರಿ ಮಾತಾಡ್ತಾ ಇದ್ದೀರಾ? ಯಾರ್ದು ಕಾಲ್ಗೆಜ್ಜೆ? ಯಾರ ಜೊತೆ ಕೊಟ್ರಿ? ಯಾವ ಹಣ? ಈ ಕಾಲ್ಗೆಜ್ಜೆ ಡಿಸೈನ್ ಚೆನ್ನಾಗಿದೆ, ಇದೇ ರೀತಿ ಮಾಡಿಕೊಡ್ತೀನಿ ಅಂತ ರಾಮಯ್ಯನ ಹೆಂಡತಿ ತಗೊಂಡೋದ್ರು. ಆದ್ರೆ ನೀವೇನು ಹೀಗೆ ಹೇಳ್ತೀರಾ? ನಮ್ಮ ಕಾಲ್ಗೆಜ್ಜೆ ಯಾವುದು, ಅವರ ಕಾಲ್ಗೆಜ್ಜೆ ಯಾವುದು ಅಂತ ನಿಮ್ಗೆ ಸರಿಯಾಗಿ ಗೊತ್ತಿಲ್ವಾ? ಅದ್ರಲ್ಲಿ ನಿಮ್ ಹೆಸರಿಲ್ವಾ ರೀ? ಅಯ್ಯೋ ದೇವ್ರೆ, ನಮ್ಮ ಕಾಲ್ಗೆಜ್ಜೆನ ನಮಗೆ ತಂದು ಕೊಟ್ಬಿಟ್ಟು ಹಣ ತಗೊಂಡೋಗ್ಬಿಟ್ರಾ? ಹೌದು, ಅವತ್ ನಾನ್ ಪೆಟ್ಟಿಗೆಯಲ್ಲಿ ಇಡುವಾಗ ನೋಡ್ದೆ ಅಲ್ವಾ? ಅವಾಗ್ಲಾದ್ರೂ ನಿನ್ ವಿಷಯನ ಹೇಳ್ಬಾರ್ದಾ? ನಾನು ಹೇಗೆ ವಿಷಯನ ಹೇಳದ್ರಿ? ನಾನ್ ಕೊಟ್ಟಿದ್ದು ಅವ್ರು ನಿಮ್ ಕೈಯಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವ್ ಇಡ್ತಿದ್ದೀರಾ ಅಂತ ನಾನ್ ಆಲೋಚನೆ ಮಾಡ್ದೆ. ಆದ್ರೆ ಇವರು ನಿಮ್ ಜೊತೆ ಹಣ ತಗೊಂಡು ಕೊಟ್ಟಿರ್ತಾರೆ ಅಂತ ನನಗ್ ಮಾತ್ರ ಹೆಂಗ್ ಗೊತ್ತು? ನೀನಾದ್ರೂ ರಾಮಯ್ಯನಿಗೆ ಕಾಲ್ಗೆಜ್ಜೆ ಕೊಟ್ಟಿದೀನಿ ಅಂತ ನನ್ ಜೊತೆ ಹೇಳ್ದಾ? ನಾನು ಕೊಟ್ಟಿದ್ದು ಅವ್ರು ನೋಡಿ ಕೊಡ್ತಾರೆ ಅಂತ. ಅವ್ರು ಅದನ್ನ ತಂದು ನಿಮ್ ಜೊತೆ ಇಟ್ಟು ಹಣ ತಗೊಂಡೋಗ್ತಾರೆ ಅಂತ ನನಗ್ ಮಾತ್ರ ಹೆಂಗೇರಿ ಗೊತ್ತು? ಗೊತ್ತಾಯ್ತಾ? ನೀವು ಮಾಡೋ ಸಣ್ಣ ಸಣ್ಣ ವಿಚಾರದಿಂದ ಅವ್ರು ನಿಮ್ನ ಎಷ್ಟು ಕೇವಲವಾಗಿ ನೋಡಿದ್ದಾರೆ ಅಂತ. ಸರಿ ಸರಿ, ನಾನು ರಾಮಯ್ಯನ ಜೊತೆ ಹೋಗಿ ಇವಾಗ್ಲೇ ಕೇಳಿ ಬರ್ತೀನಿ. ಹಾಗೆ ಹೇಳಿ ರಾಮಯ್ಯನ ಬಳಿ ಹೋಗಿ, ಏನ್ ರಾಮಯ್ಯ, ನನ್ನ ಗೆಜ್ಜೆನ ತಂದು ನನ್ ಜೊತೆನೆ ಅಡ ಇಡ್ತೀರಾ? ನೀನು ಮಾತ್ರ ನನ್ ಮಗಳಿಗೆ ಒಳ್ಳೆ ಸಂಬಂಧನ ಹುಡುಕಿಕೊಟ್ಟೆ ಎನ್ನುವ ಹೆಸರಲ್ಲಿ ನನ್ನ ಮನೆಗೆ ಬಂದು ಅನ್ನ ಬೇಕು, ಸಾರ್ ಬೇಕು ಅಂತ ಎಲ್ಲ ಹಾಕೊಂಡ್ ತಗೊಂಡೋಗ್ತಾ ಇದ್ದೆ. ನನಗೆ ಮಾತ್ರ ಎಲ್ಲಿಂದ ಹಣ ಬರುತ್ತೆ? ಇರಿ, ಇವಾಗ್ಲೇ ನಿಮ್ ಬಗ್ಗೆ ಧನುಂಜಯ ಅಯ್ಯನವ್ರ ಜೊತೆ ಹೇಳ್ತೀನಿ. ನಾನು ನನ್ನ ಮಗಳ ಜೀವನದ ಬಗ್ಗೆ ಆಲೋಚನೆ ಮಾಡಿ ನೀನು ಕೇಳುವ ವಸ್ತುಗಳನ್ನೆಲ್ಲ ಕೊಡೋಣ ಅಂತ ಆಲೋಚನೆ ಮಾಡಿದೆ. ಆದ್ರೆ ನನಗೆ ಹೀಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟಿದ್ದೆ ಧನುಂಜಯ ಅಯ್ಯನೇ. ನೀನು ಬಂದು ಕೇಳಿದ್ರು ಹೀಗೇನೆ ಹೇಳಕ್ ಕೇಳಿದ್ರು. ಹೀಗೆ ಪೇರಯ್ಯ ರಾಜಯ್ಯನಿಗೆ ಹಣ ಕೊಟ್ಟಿದ್ದಕ್ಕೆ ಯಾವ ಸಾಕ್ಷಿ ಕೂಡ ಇರ್ಲಿಲ್ಲ. ಯಾರನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಕೂಡ ಪೇರಯ್ಯ ಹಣ ಕೊಡ್ಲಿಲ್ಲ. ಹೀಗೆ ಪೇರಯ್ಯ ಏನು ಮಾಡಲು ಸಾಧ್ಯವಾಗದೆ ಮನೆಗೆ ಬಂದ್ರು. ಏನ್ರಿ, ಅವರು ಹಣ ಕೊಟ್ರಾ? ರಾಮಯ್ಯ ನಾನ್ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ಇದು ಧನುಂಜಯ ರಾಮಯ್ಯ ಇಬ್ರು ಸೇರಿ ನಡೆಸಿದ ನಾಟಕ.
ನೋಡಿದ್ರ ಅವ್ರ ಜೊತೆ ಮೀನ್ ಸಾರು ಅನ್ನ ಅಂತ ಎಲ್ಲಾನು ತೆಗ್ದು ತಿಂದ್ರಲ್ವಾ, ಅದಕ್ಕೇನೆ ಅವ್ರು ನಿಮ್ನ ಇಷ್ಟು ಕೇವಲವಾಗಿ ಮಾಡಿರೋದು. ನಿಮ್ಮ ಜಿಪುಣತನದಿಂದ ಹಣವನ್ನು ಕಳ್ಕೊಂಡ್ರಿ. ನಿಮ್ಮ ತಮ್ಮನ್ನ ನೋಡಿದ್ರ, ನಿಮ್ಮ ತಂದೆ ಕೊಟ್ಟ ಹಣದಲ್ಲಿ ವ್ಯಾಪಾರ ಮಾಡಿ ಇವಾಗ ಹೊಸದಾಗಿ ಮನೆ ಕೂಡ ಕಟ್ಕೊಂಡೋಗಿದ್ದಾರೆ. ಆದ್ರೆ ನೀವು ಮಾತ್ರ ಏನ್ ಮಾಡಿದ್ರಿ? ನಿಮ್ ತಂದೆ ಕೊಟ್ಟ ಹಣವನ್ನು ಹಾಗೇನೆ ಕೂಡಿಟ್ರಿ. ಇವಾಗ ಯಾರಿಗೋ ಹಣ ಕೊಟ್ಟು ಕಳ್ಕೊಂಡ್ರಿ. ಒಂದೊಂದು ವಿಚಾರದಲ್ಲಿ ಜವಾಬ್ದಾರಿ ಇಲ್ದೇ ಇರೋದು ತಪ್ಪುರಿ. ರಾಮಯ್ಯ ಹಣವನ್ನು ತೆಗೆದುಕೊಂಡು ಬಂದು ಪಾಪಯ್ಯನ ಕೈಯಲ್ಲಿ ಕೊಟ್ರು. ತಗೋ ಪಾಪಯ್ಯ, ನಿನ್ನ ಹಣ. ನೀನು ಮಾಡಿದ್ದು ತಪ್ಪು ಅಂತ ನಿನಗೆ ಅರ್ಥ ಮಾಡಿಸ್ಲಿಕ್ಕೇನೆ ನಾನು ಈ ರೀತಿ ಮಾಡಿದ್ದು. ತಗೋ ನಿನ್ನ ಹಣ. ಹೀಗೆ ಎಲ್ಲರೂ ಸೇರಿ ಜಿಪುಣ ಪಾಪಯ್ಯನಿಗೆ ಪಾಠವನ್ನು ಕಲಿಸಿಕೊಟ್ರು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.